ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಒಂದು ಸಖತ್ತಾಗಿರುವ ಮನೆಯಲ್ಲಿರುವ ವಸ್ತುಯಿಂದನೇ ಒಂದು ಚಾಟ್ ಮಾಡ್ತಾಯಿದ್ದೀನಿ, ಬನ್ನಿ. ಅದ್ರ ಟೇಸ್ಟ್ ನೋಡಬೇಕು ನೀವು ಹೆಂಗಿರುತ್ತೆ ಅಂದರೆ, ಬನ್ನಿ ಯಾವುದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಇದು ನೀವು ಸಾಂಬಾರು ಮಾಡಿರ್ತೀರಲ್ವ, ತೊಗರಿಕಾಯಿ ಸಾಂಬಾರು ಮಾಡಿರ್ತೀರ ಮನೆಯಲ್ಲಿ. ಆ ಸಾಂಬಾರಲ್ಲೇ ಒಂದು ಯೂಸ್ ಮಾಡೋ ಚಾಟ್ ಇದು. ಇದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ. ಟೊಮೊಟೊ ತೊಗೊಂಡಿದ್ದೀನಿ, ಸೌತೆಕಾಯಿ ತೊಗೊಂಡಿದ್ದೀನಿ, ಮತ್ತು ಸೇವು ತೊಗೊಂಡಿದ್ದೀನಿ, ಈರುಳ್ಳಿ ತೊಗೊಂಡಿದ್ದೀನಿ, ಚಿಪ್ಸ್ ತೊಗೊಂಡಿದ್ದೀನಿ, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮಾಮೂಲಿ ಅದು ನಾರ್ಮಲ್ ಇದ್ದೇ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತಾಯಿದ್ದು ನೋಡಿ. ನೀವು ಆಲ್ರೆಡಿ ತೊಗರಿಕಾಳು ಸಾಂಬಾರು ಮಾಡಿರ್ತೀರಲ್ವ ಮನೆಯಲ್ಲಿ, ಆವಾಗ ತೊಗರಿಕಾಳು ಸಾಂಬಾರನ್ನ ಒಂದು ಪ್ಲೇಟ್ಗೆ ಹಿಂಗೆ ಹಾಕ್ಕೊಳ್ಳಿ. ಏನು ಮಾಡೋದಪ್ಪ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಮಕ್ಳಿಗೆ ಏನಾದ್ರು ಬೇಕು ಅಂತಿದ್ದಾಗ ತೊಗರಿಕಾಳು ಸಾಂಬಾರು ಮಾಡಿದಾಗ ನೀವು ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಬೋದು ವೀಕ್ಷಕರೇ. ನೋಡಿ, ಇದಕ್ಕೆ ಸಾಂಬಾರು ಹಾಕಿದ್ದೀನಿ ತೊಗರಿಕಾಳು ಸಹಿತ, ಮತ್ತು ಇದಕ್ಕೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಎಂಥ ಟೇಸ್ಟ್ ಅಂದರೆ ಅಷ್ಟು ಬಿಸಿ ಬಿಸಿ ಮಾಡಬೇಕು ನೀವು ಸಾಂಬಾರನ್ನ. ಅಂದರೆ ನಾವು ತಿನ್ನೋ ಟೈಮಲ್ಲಿ ಸಾಂಬಾರನ್ನ ಬಿಸಿ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ, ಈರುಳ್ಳಿ ಆಲ್ರೆಡಿ ಹಾಕಾಯಿತು. ಸಣ್ಣಗೆ ಹಚ್ಚಿರುವ ಟೊಮೊಟೊ ಹಾಕ್ತಾಯಿದ್ದೀನಿ. ಸೇಮ್ ಮಸಾಲೆ ಪುರಿ ಟೇಸ್ಟೇ ಬರುತ್ತೆ ವೀಕ್ಷಕರೇ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ನಮಗೆ ಹಿಂಗೆ ಮಾಡಿಕೊಡ್ತಾಯಿದ್ರು. ನಮ್ಮ ತೋಟದಲ್ಲೆಲ್ಲ ತೊಗರಿಕಾಯಿ ಬಿಡ್ತಾಯಿತ್ತು, ಆವಾಗ ತೊಗರಿಕಾಯಿ ಜಾಸ್ತಿ ಸಿಗ್ತಾಯಿತ್ತು. ಆಗ ನಮ್ಮಮ್ಮ ಇದೇ ರೀತಿ ನಮಗೆ ಸ್ನ್ಯಾಕ್ಸ್ ಮಾಡಿಕೊಡ್ತಾಯಿದ್ರು. ಅವಾಗೆಲ್ಲ ನಾವು ಎಲ್ಲಿ ಮಸಾಲೆ ಪುರಿ ಎಲ್ಲ ಜಾಸ್ತಿ ಎಂತ ತಿಂತಾ ಇರಲಿಲ್ಲ. ಸ್ಕೂಲಿಂದ ಬಂದಾಗ ಈ ಥರ ಮಾಡಿ ನಮ್ಮ ತಾಯಿ ಕೊಡ್ತಾಯಿದ್ರು ನಮಗೆ. ನೋಡಿ, ಸೌತೆಕಾಯಿ ಹಾಕ್ತಾಯಿದ್ದೀನಿ. ಸೌತೆಕಾಯಿನೂ ಅಷ್ಟೇ ಸಣ್ಣಗೆ ಹಚ್ಚಿ ಹಾಕಿರೋ ಸೌತೆಕಾಯಿನೂ ಹಾಕಾಯಿತು. ಚಿಪ್ಸ್ ಹಾಕೋಬೋದು, ಅಥವಾ ಮಸಾಲೆ ಪುರಿಗಳು ಬರುತ್ತಲ್ಲ, ಆ ಪುರಿ ಮನೇಲಿದ್ದರೆ ನೀವು ಹಾಕೋಬೋದು, ಅಥವಾ ಮನೇಲಿಲ್ಲ ಅಂದರೆ ಈ ಥರ ಏನಿರುತ್ತೋ ಚಿಪ್ಸ್ ಸಾರು ಹಾಕೋಬೋದು, ಅಥವಾ ನಿಪ್ಪೆಟ್ಟು ಅಥವಾ ಹಪ್ಳ ಎಂಥದಾದ್ರೂ ಹಾಕೋಬೋದು. ನಾನು ಚಿಪ್ಸ್ ಇತ್ತು ಮನೇಲಿ, ಹಾಕ್ತಾಯಿದ್ದೀನಿ ನೋಡಿ, ಚಿಪ್ಸ್ ಹಾಕ್ತಾಯಿದ್ದೀನಿ. ಹೊರಗಡೆ ಹೋಗಿ ತಿನ್ನೋ ಬದಲು ಈ ಥರ ಅಟ್ಲೀಸ್ಟ್ ಎಂತ ಇರುತ್ತಾ, ಏನು ಪ್ರಿಪರೇಷನೇ ಇರೋಲ್ಲ ಮನೇಲಿ. ಎಂತ ಇರುತ್ತೆ, ಸಾಂಬಾರು ಮಾಡಿರ್ತೀವಿ, ರೆಡಿಯಾಗಿರ್ತೀವಿ. ಏನಾದ್ರು ಬೇಕು ಅಂದಾಗ ಮಕ್ಕಳಿಗೆ ಈ ಥರ ಮಾಡಿಕೊಡಿ ವೀಕ್ಷಕರೇ, ತುಂಬ ಇಷ್ಟಪಟ್ಟು ತಿಂತಾರೆ ನಿಜವಾಗ್ಲೂ. ಆಮೇಲೆ ಬೇಕು ನೋಡಿ, ಖಾರಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸಾಂಬಾರಲ್ಲೆಲ್ಲ ಇರುತ್ತಲ್ವ ಖಾರ, ನಮ್ಗೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕೋಬೋದು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಅಷ್ಟೇ, ಉಪ್ಪು ಅಷ್ಟೇ. ನೋಡಿ ಎಷ್ಟು ಚೆಂದ, ಸೇಮ್ ಮಸಾಲೆ ಪುರಿನೇ ಥರನೇ ಕಾಣಿಸ್ತಾ ಇದೆ. ಸೇವ್ ಹಾಕ್ತಾಯಿದ್ದೀನಿ ನೋಡಿ, ಒಂದು ಸ್ವಲ್ಪ ಸೇವ್ನೂ ಅಷ್ಟೇ. ನೀವು ಪುರಿ ಹಾಕ್ಬಿಟ್ರೆ ಮಸಾಲೆ ಪುರಿನೇ, ಅದನ್ನು ಚಿಪ್ಸ್ ಹಾಕಿದ್ದೀನಿ ಅಲ್ವಾ ಅಷ್ಟೇ. ಅಂದರೆ ಮಸಾಲೆ ಪುರಿ ಮತ್ತು ಇದನ್ನು ಪಕ್ಕ ಇಟ್ಟರೆ ಎಂತ ಗೊತ್ತಾಗಲ್ಲ, ಸೇಮ್ ಅದೇ ಥರ ಇರುತ್ತೆ ಮತ್ತು ಅದೇ ಥರ ಟೇಸ್ಟ್ ಇರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಾಯಿತು. ಬೇಕು ಅಂದರೆ ನೀವು ಮೊಸರನ್ನ ಒಂದು ಸ್ವಲ್ಪ ಹಿಂಗೆ ಮೇಲೆ ಹಾಕೋಬೋದು, ಮೊಸರು ಅಷ್ಟೇ. ಇದು ಬೇಕು ಅಂದರೆ ಹಾಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಮೊಸರನ್ನ. ನೋಡಿ, ಆಲ್ರೆಡಿ ಒಂದು ಚಾಟ್ ರೆಡಿ ಆಯಿತು. ಇವಾಗ ಹೆಂಗೆ ಕಾಣಿಸ್ತದೆ ನೋಡಿ. ಇದನ್ನು ನಾನು ನನ್ನ ಮಕ್ಳಿಗೆ ಮಾಡಿಕೊಟ್ಟಿದ್ದೀನಿ. ಆಗ ನನಗೂ ನನ್ನ ಚೈಲ್ಡ್ಹುಡ್ದು ನೆನಪಾಯಿತು ನನಗೆ. ನಮ್ಮಮ್ಮ ಮಾಡಿಕೊಡ್ತಾಯಿದ್ದು ತಿಂಡಿ, ನಾವು ಸ್ಕೂಲಿಂದ ಬಂದಾಗ ನಮ್ಮಮ್ಮ ರೆಡಿ ಮಾಡಿ ಇಡ್ತಾಯಿದ್ರು ಈ ಥರ ಸ್ನ್ಯಾಕ್ಸ್ಗಳನ್ನ. ನಾನು ನನ್ನ ಮಕ್ಳಿಗೆ ಇವಾಗ ಮಾಡಿಕೊಡ್ತಾ ಇರ್ತೀನಿ ಈ ಥರ. ನೋಡಿ ಎಂಥ ರುಚಿ ಅಂದರೆ ಎಂಥ ಸಖತ್ತಾಗಿ ಕಾಣಿಸ್ತಾ ಇದೆ. ನೀವು ಒಮ್ಮೆ ಟ್ರೈ ಮಾಡಿ ವೀಕ್ಷಕರೇ. ಸಿಂಪಲ್ಲಾಗಿ ಮನೇಲಿರುವ ವಸ್ತುಗಳಿಂದನೇ ಸಾಂಬಾರು ಹೆಂಗಿದ್ರು ಮಾಡಿರ್ತೀವಿ, ಈ ಥರ ಚಾಟನ್ನು ಮಾಡ್ಕೊಳ್ಳೋಣ ವೀಕ್ಷಕರೇ. ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲನ್ನು. ಥ್ಯಾಂಕ್ ಯು ವೆರಿ ಮಚ್. ಬೈ ಬಾಯ್, ಟೇಕ್ ಕೇರ್.